ಥ್ಯಾಂಕ್ ಯು ಸ್ವಾಮೀಜಿ ಫಾರ್ ಯೋರ್ ಬ್ಲಿಸ್ಫುಲ್ ಭಜನ್ಸ್. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಚಿರಂಜೀವಿ ದಿಗಂತ್ ಎಂ ಅವರನ್ನು ಪರಿಚಯಿಸಿ ಸ್ವಾಗತಿಸುವಂತೆ ಸಂಘದ ಸದಸ್ಯೆಯಾದ ಕುಮಾರಿ ತನುಶ್ರೀ ಅವರನ್ನು ವಿನಂತಿಸಿಕೊಳ್ಳುವೆ. India will be raised not with the power of flesh, but with the power of spirit. ಸ್ವಾಮಿ ವಿವೇಕಾನಂದ. ಎಲ್ಲರಿಗೂ ಜಯರಾಮ್ ಕೃಷ್ಣ. ನಮ್ಮ ವಿವೇಕಾನಂದ ಮಕ್ಕಳ ಸಂಘದ 17ನೇ ವರ್ಷದ ಸ್ವಾಮಿ ವಿವೇಕಾನಂದರ ಜನ್ಮದಿನೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿರುವ ವಿವೇಕಾನಂದ ಮಕ್ಕಳ ಸಂಘದ ಹಿರಿಯ ಸದಸ್ಯನಾದ ಚಿರಂಜೀವಿ ದಿಗಂತ್ ಅವರು ಮೂಲತಃ ಮಧುಗಿರಿಯವರಾದ ಪ್ರಸ್ತುತ BTS ಲೇಔಟ್ ನಿವಾಸಿಗಳಾದ ಶ್ರೀ ಮಹಾದೇವಯ್ಯ ಮತ್ತು ಶ್ರೀ ಮಂಜುಳಾ KS ಅವರ ಹೆಮ್ಮೆಯ ಪುತ್ರ. ಬೇಸ್ PU ಕಾಲೇಜಿನಲ್ಲಿ ದ್ವಿತೀಯ PUCಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಚಿರಂಜೀವಿ ದಿಗಂತ್ ಎಂ ಸುಮಾರು 2 ವರ್ಷಗಳಿಂದ ವಿವೇಕಾನಂದ ಮಕ್ಕಳ ಸಂಘದ ಸದಸ್ಯರಾಗಿ ಸಂಘದ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿರುವರು. ಪುಸ್ತಕಗಳನ್ನು ಓದುವುದು, ಹಾಡುವುದು, ನಾಟಕ ಅಭಿನಯಿಸುವ ಆಸಕ್ತಿ ಹೊಂದಿರುವ ಚಿರಂಜೀವಿ ದಿಗಂತ್ ಎಂ ಅವರು 2 ವರ್ಷಗಳ ಕಾಲ ಮಕ್ಕಳ ಸಂಘವು ಉತ್ತಮ ಸಾಧನೆಗಾಗಿ ನೀಡುವ ವಾರ್ಷಿಕ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿರುತ್ತಾರೆ. ವಿವೇಕಾನಂದರ ಜೀವನ ಅಧ್ಯಯನ ಮಾಡುತ್ತಾ ತನ್ಮೂಲಕ ತಮ್ಮ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುತ್ತಿರುವ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಚಿರಂಜೀವಿ ದಿಗಂತ್ ಎಂ ಅವರಿಗೆ ವಿವೇಕಾನಂದ ಮಕ್ಕಳ ಸಂಘದ ಹಿರಿಯ ಮತ್ತು ಕಿರಿಯ ಸದಸ್ಯರ ಹಾಗೂ ನೆರೆದಿರುವ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಚಿರಂಜೀವಿ ದಿಗಂತ್ ಎಂ ಅವರಿಗೆ ವಿವೇಕಾನಂದ ಮಕ್ಕಳ ಸಂಘದ ಸದಸ್ಯನಾದ ಚಿರಂಜೀವಿ ಲಕ್ಷಣ್ S ಮಾಲಾರ್ಪಣೆಯೊಂದಿಗೆ ಸ್ವಾಗತಿಸಬೇಕು ಎಂದು ವಿನಂತಿಸಿಕೊಳ್ಳುತ್ತೇನೆ. ಜಯರಾಮ್ ಕೃಷ್ಣ. ಸೋದರಿ ತನುಶ್ರೀಗೆ ಧನ್ಯವಾದಗಳು. ಈ ಸಮಾರಂಭದ ವಿಶೇಷ ಆಹ್ವಾನಿತರಾದ ಶ್ರೀ ಸಚಿನ್ ಶಾಸ್ತ್ರಿ ಅವರನ್ನು ಪರಿಚಯಿಸಿ ಸ್ವಾಗತಿಸುವಂತೆ ನಮ್ಮ ವಿವೇಕಾನಂದ ಮಕ್ಕಳ ಸಂಘದ ಸದಸ್ಯೆಯಾದ ಕುಮಾರಿ ಜ್ಞಾನಶ್ರೀ ಎಂ ಅವರನ್ನು ವಿನಂತಿಸಿಕೊಳ್ಳುತ್ತೇನೆ. Anything that makes you weak, physically, intellectually, spiritually, reject as poison. ಸ್ವಾಮಿ ವಿವೇಕಾನಂದ. ಎಲ್ಲರಿಗೂ ಜಯರಾಮ್ ಕೃಷ್ಣ. ಪೂಜ್ಯ ಸ್ವಾಮೀಜಿಯವರಿಗೆ ಪ್ರಣಾಮಗಳು. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಸಮಾರಂಭಕ್ಕೆ ವಿಶೇಷ ಆಹ್ವಾನಿತರಾಗಿ ವೇದಿಕೆಯಲ್ಲಿ ಉಪಸ್ಥಿತರಾಗಿರುವ ವಿವೇಕಾನಂದ ಅಧ್ಯಯನ ಕೇಂದ್ರದ ಸದಸ್ಯರಾದ ಶ್ರೀ ಸಚಿನ್ ಶಾಸ್ತ್ರಿ C ಅವರಿಗೆ ಅವರು ಬೆಂಗಳೂರಿನ ಸುಗಮ ಲೇಔಟ್ ನಿವಾಸಿಗಳಾದ ಶ್ರೀಯುತ S ಚಂದ್ರಮೌಳಿ ಹಾಗೂ ಶ್ರೀಮತಿ S ವೀಣಾ ಅವರ ಸುಪುತ್ರ. ಯೂನಿವರ್ಸಿಟಿಗೆ 4ನೇ ರ್ಯಾಂಕ್ ಗಳಿಸಿ ಮಾಸ್ಟರ್ ಇನ್ ವಿಜುವಲ್ ಆರ್ಟ್ಸ್ ಪದವಿಯನ್ನು ಪಡೆದ ಇವರು ಪ್ರಸ್ತುತ ಫ್ರೀ ಅಲಯನ್ಸ್ ಆರ್ಟಿಸ್ಟ್ ಆಗಿ ಸೇವೆ ಸಲ್ಲಿಸುತ್ತಿರುವರು. ಕಳೆದ 15 ವರ್ಷಗಳಿಂದ ಅಂದರೆ 7ನೇ ತರಗತಿಯಿಂದ ವಿದ್ಯಾರ್ಥಿಯಾಗಿದ್ದಾಗಿನಿಂದ ಮಕ್ಕಳ ಸಂಘದ ಸಂಪರ್ಕದಲ್ಲಿರುವ ಶ್ರೀ ಸಚಿನ್ ಶಾಸ್ತ್ರಿ ಅವರು ಸ್ವಾಮಿ ವಿವೇಕಾನಂದ ಜೀವನ ಮತ್ತು ಸಂದೇಶಗಳನ್ನು ಆಳವಾಗಿ ಅಧ್ಯಯನ ಮಾಡುತ್ತಾ ಉನ್ನತ ಜೀವನ ನಡೆಸಲು ಸಂಕಲ್ಪಿಸಿದ್ದಾರೆ. ಓದುವುದು ಮತ್ತು ಪ್ರೇರಣೆ ನೀಡುವ ಸ್ಥಳಗಳಿಗೆ ಭೇಟಿ ನೀಡುವ ಹವ್ಯಾಸ ಹೊಂದಿರುವ ಇವರು ಮಕ್ಕಳ ಸಂಘದ ಕೆಲವು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಇಂದು ಸ್ವಾಮಿ ವಿವೇಕಾನಂದ ಸ್ಫೂರ್ತಿದಾಯಕ ಚಿಂತನೆಗಳನ್ನು ಹಂಚಿಕೊಳ್ಳಲಿರುವ ಶ್ರೀ ಸಚಿನ್ ಶಾಸ್ತ್ರಿ C ಅವರಿಗೆ ವಿವೇಕಾನಂದ ಮಕ್ಕಳ ಸಂಘದ ಹಿರಿಯ ಮತ್ತು ಕಿರಿಯ ಸದಸ್ಯರ ಹಾಗೂ ನೆರೆದಿರುವ ತಮ್ಮೆಲ್ಲರ ಪರವಾಗಿ ಮಕ್ಕಳ ಸಂಘದ ಸದಸ್ಯನಾದ ಚಿರಂಜೀವಿ ಅನಿರುದ್ಧ್ ನಾಗರಾಲ್ ಮಾಲಾರ್ಪಣೆ ಮಾಡುವುದರ ಮೂಲಕ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಜಯರಾಮ್ ಕೃಷ್ಣ. ಸೋದರಿ ಜ್ಞಾನಶ್ರೀಗೆ ಧನ್ಯವಾದಗಳು. ಈ ಸಮಾರಂಭದ ಮುಖ್ಯ ಅತಿಥಿಗಳಾದ
ನಮ್ಮ ಸಂಘದ ಸದಸ್ಯರಾದ ಚಿರಂಜೀವಿ ಲವಿತ್ ಎಂ ಮತ್ತು ಚಿರಂಜೀವಿ ಸುಮುಖ್ ಸುಬ್ರಹ್ಮಣ್ಯಂ ಹೆಚ್ ಅವರನ್ನು ಪರಿಚಯಿಸಿ ಸ್ವಾಗತಿಸುವಂತೆ ನಮ್ಮ ವಿವೇಕಾನಂದ ಮಕ್ಕಳ ಸಂಘದ ಸದಸ್ಯೆಯಾದ ಕುಮಾರಿ ಚಾರ್ವಿ ಎಂ ಅವರನ್ನು ವಿನಂತಿಸಿಕೊಳ್ಳುತ್ತೇನೆ. Blame none for your own faults. Stand upon your own feet. Take the whole responsibility upon yourself. ಸ್ವಾಮಿ ವಿವೇಕಾನಂದ. ಎಲ್ಲರಿಗೂ ಜಯರಾಮ್ ಕೃಷ್ಣ. ಪೂಜ್ಯ ಸ್ವಾಮೀಜಿಯವರಿಗೆ ಪ್ರಣಾಮಗಳು. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ವಿವೇಕಾನಂದ ಮಕ್ಕಳ ಸಂಘದ ಸದಸ್ಯರಾದ ಚಿರಂಜೀವಿ ಸುಮುಖ್ ಸುಬ್ರಹ್ಮಣ್ಯಂ ಎಚ್ ಅವರು ಬೆಂಗಳೂರಿನ ಜೆಪಿ ನಗರ ನಿವಾಸಿಗಳಾದ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವಿದ್ವಾಂಸರಾದ ಬೆಂಗಳೂರು ಬ್ರದರ್ಸ್ ಎಂದೇ ಪ್ರಸಿದ್ಧರಾದವರಲ್ಲಿ ಒಬ್ಬರಾದ ಶ್ರೀಯುತ ಹರಿಹರನ್ ಎಂಬಿ ಹಾಗೂ ಶ್ರೀಮತಿ ರಮ್ಯಾ ಎಂಸಿ ಅವರ ಸುಪುತ್ರ. ಪ್ರಸ್ತುತ PSBBLLA ಶಾಲೆಯಲ್ಲಿ 8ನೇ ತರಗತಿ ವಿದ್ಯಾರ್ಥಿಯಾದ ಚಿರಂಜೀವಿ ಸುಮುಖ್ ಕಳೆದ 7 ವರ್ಷಗಳಿಂದ ವಿವೇಕಾನಂದ ಮಕ್ಕಳ ಸಂಘದ ಸದಸ್ಯರಾಗಿದ್ದಾರೆ. ಕ್ರಿಕೆಟ್ ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿರುವ ಚಿರಂಜೀವಿ ಸುಮುಖ್ ಅವರು ಕ್ರಿಕೆಟ್ ಅಕಾಡೆಮಿ ಆಯೋಜಿಸುವ ಪಂದ್ಯಗಳಲ್ಲಿ ಪಾಲ್ಗೊಂಡು 3 ಬಾರಿ ಪಂದ್ಯದ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ತಂದೆಯಂತೆ ಸಂಗೀತದಲ್ಲಿ ಆಸಕ್ತಿ ಇರುವ ಇವರು ಪಿಟೀಲು ವಾದನವನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ಪೋಷಕರ ಪ್ರೋತ್ಸಾಹದಿಂದ ಮಕ್ಕಳ ಸಂಘದ ಎಲ್ಲ ಚಟುವಟಿಕೆಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವರು. ಚಿರಂಜೀವಿ ಸುಮುಖ್ ಅವರು ಮಕ್ಕಳ ಸಂಘ ನೀಡುವ ವಾರ್ಷಿಕ ಪ್ರಶಸ್ತಿಯನ್ನು 5 ಬಾರಿ ಪಡೆದಿರುತ್ತಾರೆ. ಈ ಸಮಾರಂಭದ ಮುಖ್ಯ ಅತಿಥಿಗಳಾದ ಚಿರಂಜೀವಿ ಸುಮುಖ್ ಸುಬ್ರಹ್ಮಣ್ಯಂ ಎಚ್ ಅವರಿಗೆ ವಿವೇಕಾನಂದ ಮಕ್ಕಳ ಸಂಘದ ಹಿರಿಯ ಮತ್ತು ಕಿರಿಯ ಸದಸ್ಯರ ಹಾಗೂ ನೆರೆದಿರುವ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತೇನೆ. ಈ ಸಮಾರಂಭದ ಮತ್ತೊಬ್ಬ ಅತಿಥಿಯಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ವಿವೇಕಾನಂದ ಮಕ್ಕಳ ಸಂಘದ ಸದಸ್ಯರಾದ ಚಿರಂಜೀವಿ ಲವಿತ್ ಎಂ, ಬೆಂಗಳೂರಿನ ಚಾಮುಂಡೇಶ್ವರಿ ನಗರದ ನಿವಾಸಿಗಳಾದ ಶ್ರೀಯುತ ಮಂಜುನಾಥ್ ಎಂ ಹಾಗೂ ಶಿಕ್ಷಣ ಇಲಾಖೆಯ ಸಂಪನ್ಮೂಲವಾದ ವ್ಯಕ್ತಿಯ ಶ್ರೀಮತಿ ಉಮಾ ಎನ್ ಅವರ ಸುಪುತ್ರ. ಪ್ರಸ್ತುತ ಬನ್ನೇರ್ಘಟ್ಟ ರಸ್ತೆಯಲ್ಲಿರುವ ಹೋಲಿ ಸ್ಪಿರಿಟ್ ಶಾಲೆಯಲ್ಲಿ 4ನೇ ತರಗತಿ ವಿದ್ಯಾರ್ಥಿಯಾದ ಚಿರಂಜೀವಿ ಲವಿತ್ ಕಳೆದ 4 ವರ್ಷಗಳಿಂದ ನಮ್ಮ ವಿವೇಕಾನಂದ ಮಕ್ಕಳ ಸಂಘದ ಸದಸ್ಯರಾಗಿದ್ದಾರೆ. ಕರಾಟೆ ಅಭ್ಯಾಸವನ್ನು ಮಾಡುತ್ತಿರುವ ಚಿರಂಜೀವಿ ಲವಿತ್ ಅವರು ಬ್ರೌನ್ ಬೆಲ್ಟ್ ಪಡೆದಿರುತ್ತಾರೆ. ಪೋಷಕರ ಪ್ರೋತ್ಸಾಹದಿಂದ ವಿವೇಕಾನಂದ ಮಕ್ಕಳ ಸಂಘದ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ತನ್ಮೂಲಕ ತಮ್ಮ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಲ್ಲಿ ಶ್ರಮಿಸುತ್ತಿರುವರು. ಚಿರಂಜೀವಿ ಲವಿತ್ ನಮ್ಮ ಸಂಘ ನೀಡುವ ವಾರ್ಷಿಕ ಪ್ರಶಸ್ತಿಯನ್ನು 4 ಬಾರಿ ಪಡೆದಿರುತ್ತಾರೆ. ಈ ಸಮಾರಂಭದ ಮುಖ್ಯ ಅತಿಥಿಗಳಾದ ಚಿರಂಜೀವಿ ಲವಿತ್ ಎಂ ಅವರಿಗೆ ವಿವೇಕಾನಂದ ಮಕ್ಕಳ ಸಂಘದ ಹಿರಿಯ ಮತ್ತು ಕಿರಿಯ ಸದಸ್ಯರ ಹಾಗೂ ನೆರೆದಿರುವ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಇವರೀರ್ವರಿಗೂ ವಿವೇಕಾನಂದ ಮಕ್ಕಳ ಸಂಘದ ಸದಸ್ಯನಾದ ಚಿರಂಜೀವಿ ಅದ್ವೈತ್ ಶೆಟ್ಟಿ ಮಾಲಾರ್ಪಣೆ ಮಾಡಬೇಕೆಂದು ಕೋರುತ್ತೇನೆ. ಜಯರಾಮ್ ಕೃಷ್ಣ. ಸೋದರಿ ಚಾರ್ವಿಗೆ ಧನ್ಯವಾದಗಳು. ಮುಖ್ಯ ಅತಿಥಿಗಳಾದ ಚಿರಂಜೀವಿ ಲವಿತ್ ಎಂ ಅವರನ್ನು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುವೆ. ಓಂ ಪವಿತ್ರಂ ಚರಿತ್ಯಂ ಯಸ್ಯ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕೂರ್ಮೋ ನಮೋ ನಮಃ. ಪರಮ ಪೂಜ್ಯ ಸ್ವಾಮಿ ಮಾಯಾದೀಪಾನಂದಜಿ ಮಹಾರಾಜ್ ಅವರ ಪದತಲದಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ವಿವೇಕ ರತ್ನ ಪ್ರಶಸ್ತಿ ಸ್ವೀಕರಿಸಲಿರುವ ಶ್ರೀಯುತ ಶಿವಕುಮಾರ್ ಮತ್ತು ಶ್ರೀಮತಿ ಮಮತಾ ಹಾಗೂ
ವಿಶೇಷ ಆಹ್ವಾನಿತರಾದ ಶ್ರೀ ಸಚಿನ್ ಶಾಸ್ತ್ರಿ ಅವರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಈ ಸಮಾರಂಭದ ಅಧ್ಯಕ್ಷತೆಯಾದ ಸೋದರ ದಿಗಂತ್ ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಸೋದರ ಸುಮುಖ್ ಅವರಿಗೆ ನನ್ನ ಸ್ನೇಹಪೂರ್ವಕ ನಮಸ್ಕಾರಗಳು. ಭಾಗವಹಿಸಿರುವ ಎಲ್ಲ ಹಿರಿಯರಿಗೂ ಮತ್ತು ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು. ಸತ್ಕರ್ಮವನ್ನು ಮಾಡಿದರೆ ಅದು ಹಿಂದಿನ ದುಷ್ಕರ್ಮ ಫಲಕ್ಕೆ ಪ್ರತ್ಯೌಷಧವಾಗಿ ವಿರಮಿಸುತ್ತದೆ. ಹಿಂದಿನ ಪಾಪಗಳನ್ನು ಧ್ಯಾನ, ಜಪತಪ, ಆಧ್ಯಾತ್ಮಿಕ ಚಿಂತನೆಗಳಿಂದ ಮುಚ್ಚಿ ಹಾಕಬಹುದು ಎಂದು ಶ್ರೀಮಾತೆ ಶಾರದಾ ದೇವಿಯವರು ದಿವ್ಯ ಸಂದೇಶವ ನಮ್ಮನ್ನು ಜೀವನದಲ್ಲಿ ಉತ್ತಮ ಮೌಲ್ಯವನ್ನು ಬೆಳೆಸಿಕೊಳ್ಳಲು ದಾರಿದೀಪವಾಗಿ ಎಂಬುದು ನನ್ನ ಅನಿಸಿಕೆ. ನಾವು ಪ್ರತಿ ವಾರ ಪಾಲಿಸುವ ರೊಟೀನ್ ಸ್ಲಿಪ್ ಚಟುವಟಿಕೆ ಈ ರೀತಿ ಹೆಜ್ಜೆ ಹೆಜ್ಜೆಗೂ ಶ್ರೀಮಾತೆಯವರ ಸಂದೇಶಗಳ ಮಾರ್ಗದರ್ಶನವಾಗಿವೆ. ಈ ಮಕ್ಕಳ ಸಂಘದ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಉತ್ತಮ ವ್ಯಕ್ತಿಗಳಾಗಲು ನಮ್ಮನ್ನು ಪ್ರೋತ್ಸಾಹಿಸಂತೆ ತಂದೆ ತಾಯಿಯವರಿಗೆ, ಗುರು ಹಿರಿಯರಿಗೆ ಪಡೆದ ನಾವೇ ಧನ್ಯರು. ಅವರ ಮಾರ್ಗದರ್ಶನದಲ್ಲಿ ಹೀಗೆ ಮುಂದೆ ಸಾಗುವಂತಹ ಸಂದೇಶವನ್ನು ಆ ದಿವ್ಯತ್ರೆಯರ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡುತ್ತಾ ವಿರಮಿಸುತ್ತೇನೆ. ಜಯರಾಮ್ ಕೃಷ್ಣ. ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ ಸೋದರ ಲವಿತ್ಗೆ ಧನ್ಯವಾದಗಳು. ಮತ್ತೋರ್ವ ಮುಖ್ಯ ಅತಿಥಿಗಳಾದ ಚಿರಂಜೀವಿ ಸುಮುಖ್ ಸುಬ್ರಹ್ಮಣ್ಯಂ ಹೆಚ್ ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳು. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪರಮಪೂಜ್ಯ ಸ್ವಾಮಿ ಮಾಯಾದೀಪಾನಂದಜಿ ಮಹಾರಾಜ್ ಅವರ ಪದತಳದಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ವಿವೇಕರತ್ನ ಪ್ರಶಸ್ತಿ ಸ್ವೀಕರಿಸಿದ ಶ್ರೀಯುತ ಶಿವಕುಮಾರ್ ಮತ್ತು ಶ್ರೀಮತಿ ಮಮತಾ ಹಾಗೂ ವಿಶೇಷ ಆಹ್ವಾನಿತರಾದ ಶ್ರೀ ಸಚಿನ್ ಶಾಸ್ತ್ರಿ ಅವರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಸೋದರ ದಿಗಂತ್ ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸೋದರ ಲವಿತ್ ಅವರಿಗೆ ನನ್ನ ಸ್ನೇಹಪೂರ್ವಕ ನಮನಗಳು. ಭಾಗವಹಿಸಿರುವ ಎಲ್ಲ ಹಿರಿಯರಿಗೂ ಮತ್ತು ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು. ಭಗವಾನ್ ಶ್ರೀರಾಮಕೃಷ್ಣರು ಹೇಳಿರುವ ಒಂದು ದೃಷ್ಟಾಂತದಂತೆ ಒಮ್ಮೆ ಒಬ್ಬ ಧನಿಕ ಕಾಡಿನ ಹಾದಿಯಲ್ಲಿ ಹೋಗುತ್ತಿದ್ದಾಗ 3 ಮಂದಿ ಕಳ್ಳರು ಅವನನ್ನು ತಡೆದು ಥಳಿಸಿ ಅವನ ಬಳಿ ಇದ್ದ ಹಣ ಒಡವೆಗಳನ್ನು ದೋಚಿದರು. ನಂತರ ಅವನ್ನು ಹೀಗೆ ಬಿಟ್ಟರೆ ಪೊಲೀಸಿಗೆ ತಿಳಿಸುವನು
ಆದ್ದರಿಂದ ಇಲ್ಲೇ ಅವನನ್ನು ಕೊಂದು ಪರಾರಿ ಆಗೋಣ ಎಂದನು ಮೊದಲನೇ ಅವನು. ಅದಕ್ಕೆ ಎರಡನೇ ಅವನು, ನಾವು ಕೊಲ್ಲುವುದು ಬೇಡ, ಇಲ್ಲೇ ಮರಕ್ಕೆ ಕಟ್ಟಿ ಹಾಕೋಣ, ಯಾವುದಾದ್ರು ಪ್ರಾಣಿಗಳು ಬಂದು ಕೊಲ್ಲುತ್ತವೆ ಎಂದು ಮರಕ್ಕೆ ಕಟ್ಟಿ ಹಾಕಿ ಅಲ್ಲಿಂದ ಓಡಿದರು. ನಂತರ ಸ್ವಲ್ಪ ಸಮಯದ ನಂತರ ಮೂರನೇ ಅವನು ಬಂದು ಆ ಕಟ್ಟನ್ನು ಬಿಚ್ಚಿ ಅವನ ಊರಿನ ದಾರಿಯವರೆಗೂ ಕರೆದುಕೊಂಡು ಬಂದು ಬಿಟ್ಟನು. ಧನಿಕನು ಅವನನ್ನು ಮನೆಗೆ ಆತಿಥ್ಯಕ್ಕೆ ಆಹ್ವಾನಿಸಿದನು. ಕಳ್ಳನು ತಾನು ಬಂದರೆ ಪೊಲೀಸರು ಹಿಡಿದುಕೊಳ್ಳುವರು ಎಂದು ಹೇಳಿ ಅಲ್ಲಿಂದ ಓಡಿ ಹೋದನು. ಶ್ರೀರಾಮಕೃಷ್ಣರ ಈ ದೃಷ್ಟಾಂತದಲ್ಲಿ ಹೇಳಿದ ಆ ಮೂರು ಕಳ್ಳರು ನಮ್ಮಲ್ಲಿರುವ ತಮೋಗುಣ, ರಜೋಗುಣ ಹಾಗೂ ಸಾತ್ವಿಕ ಗುಣ. ನಾವು ಇದರಿಂದ ತಿಳಿಯಬೇಕಾದುದೇನೆಂದರೆ, ನಾವು ಯಾವ ರೀತಿಯ ಸಂಸ್ಕಾರ ಬೆಳೆಸಿಕೊಂಡರೆ ನಾವು ಜೀವನವನ್ನು ಅದೇ ರೀತಿ ಕಟ್ಟಿಕೊಳ್ಳಬಹುದು. ಉತ್ತಮ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ ಮಕ್ಕಳ ಸಂಘದ ಎಲ್ಲ ಚಟುವಟಿಕೆಗಳು ಪ್ರೇರಣೆ ಆಗಿದೆ ಎಂಬುದು ನನ್ನ ಭಾವನೆ. ದಿವ್ಯತ್ರೆಯರ ಜೀವನ ಮತ್ತು ಉಪದೇಶಗಳನ್ನು ಅಧ್ಯಯನ ಮಾಡುತ್ತಾ ನಮ್ಮ ಜೀವನವನ್ನು ಸಾಗಿಸಿ ಉತ್ತಮ ಮಾನವರಾಗಲು ಪ್ರಯತ್ನಿಸೋಣ ಎಂದು ಹೇಳುತ್ತಾ ನನ್ನ ಅನಿಸಿಕೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ವಿರಮಿಸುತ್ತೇನೆ. ಜಯರಾಮ್ ಕೃಷ್ಣ. ಸುಲಲಿತವಾಗಿ ಅನಿಸಿಕೆಗಳನ್ನು ಹಂಚಿಕೊಂಡ ಸೋದರ ಸುಮುಖ್ಗೆ ಧನ್ಯವಾದಗಳು. ಮುಖ್ಯ ಅತಿಥಿಗಳಿಗೆ ವಂದನಾರ್ಪಣೆ ಸಲ್ಲಿಸಬೇಕೆಂದು ಸಂಘದ ಸದಸ್ಯನಾದ ಚಿರಂಜೀವಿ ಉತ್ತಮ್ SM ಅವರನ್ನು ವಿನಂತಿಸಿಕೊಳ್ಳುವೆ. ಎಲ್ಲರಿಗೂ ಜಯರಾಮ್ ಕೃಷ್ಣ. ಪೂಜ್ಯ ಸ್ವಾಮೀಜಿಯವರಿಗೆ ನನ್ನ ನಮನಗಳು. ಈ ಸಮಾರಂಭದ ಮುಖ್ಯ ಅತಿಥಿಗಳಾದ ಚಿರಂಜೀವಿ ಲವಿತ್ M ತನ್ನ ಪುಟ್ಟ ಪುಟ್ಟ ನುಡಿಗಳಿಂದ ಶ್ರೀಮಾತೆಯವರ ಸಂದೇಶವನ್ನು ಉದಾಹರಿಸಿ ನಮ್ಮ ವಿವೇಕಾನಂದ ಮಕ್ಕಳ ಸಂಘದ ಚಟುವಟಿಕೆಗಳು ನಮ್ಮನ್ನು ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ತೊಡಗಿಸಿಕೊಂಡು ನಮ್ಮ ಉತ್ತಮ ಜೀವನಕ್ಕೆ ಅದು ಹೇಗೆ ಅವಶ್ಯಕ ಎಂದು ತಿಳಿಸಿದ್ದಾರೆ. ಮತ್ತೋರ್ವ ಮುಖ್ಯ ಅತಿಥಿಗಳಾದ ಚಿರಂಜೀವಿ ಸುಮುಖ್ ಸುಬ್ರಹ್ಮಣ್ಯಂ H ತಮ್ಮ ಭಾಷಣೆಯಲ್ಲಿ ಶ್ರೀರಾಮಕೃಷ್ಣರು ಹೇಳಿದಂಥ ಒಂದು ದೃಷ್ಟಾಂತವನ್ನು ಸುಲಲಿತವಾಗಿ ನಿರೂಪಿಸಿ ನಮ್ಮಲ್ಲಿರುವ ಮೂರು ಗುಣಗಳಾದ ಸತ್ವ, ರಜಸ್, ತಮೋ ಗುಣಗಳು ಹೇಗೆ ನಮ್ಮ ವ್ಯಕ್ತಿತ್ವ ರೂಪಿಸುತ್ತದೆ ಎಂಬುದನ್ನು ತಿಳಿಸಿದ್ದಾರೆ. ಇವರೀರುವರಿಗೂ ನಮ್ಮ ವಿವೇಕಾನಂದ ಮಕ್ಕಳ ಸಂಘದ ಹಿರಿಯ ಸದಸ್ಯರ ಹಾಗೂ ತಮ್ಮೆಲ್ಲರ ಪರವಾಗಿ ಸವಿನಯ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಚಿರಂಜೀವಿ ಲವಿತ್ ಹಾಗೂ ಚಿರಂಜೀವಿ ಸುಮುಖ್ ಅವರಿಗೆ ನಮ್ಮ ವಿವೇಕಾನಂದ ಮಕ್ಕಳ ಸಂಘದ ಸದಸ್ಯನಾದ ಚಿರಂಜೀವಿ ಅಗಸ್ತ್ಯ ಫಲಸಮರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ಳುವೆ. ಜಯರಾಮ್ ಕೃಷ್ಣ. ಸೋದರ ಉತ್ತಮ್ಗೆ ಧನ್ಯವಾದಗಳು. ಈ ಸಮಾರಂಭದ ವಿಶೇಷ ಆಹ್ವಾನಿತರಾದ ಶ್ರೀ ಸಚಿನ್ ಶಾಸ್ತ್ರಿ ಅವರನ್ನು ಸ್ವಾಮೀಜಿಯವರ ಚಿಂತನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ.